ಬೆಳಗಾವಿಯಲ್ಲಿ ಹೊಸ ವರ್ಷಕ್ಕೆ ಏನು ಮೊದಲ ಮಳೆ ಆಗಮನ ಆಗಿರುವಂಥದ್ದು. ಅಕಾಲಿಕ ಮಳೆಗೆ ಬೆಳಗಾವಿಯ ಜನ ಕೂಡ ಕಂಗಾಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಗಮನಿಸ್ಬೋದು. ಏನು ಮಳೆಯಿಂದಾಗಿ ಅಜ್ಜಿ ಕೂಡ ಪರದಾಟವನ್ನು ಕೂಡ ಮಾಡ್ತಿರುವಂಥದ್ದು. ಇಲ್ಲಿ ಏನು ಸಂತೆಗೆ ಹೋಗೋರು ಇರ್ಬೋದು, ಜೊತೆಗೆ ಓಡಾಟ ಮಾಡ್ತಿರುವಂಥ ಕಾಲೇಜು ಮಕ್ಕಳು ಇರ್ಬೋದು, ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಇದೇ ಒಂದು ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಚೆನ್ನಮ್ಮ ವೃತ್ತದಲ್ಲಿ ಇರುವಂಥ ದೃಶ್ಯವನ್ನು ಕೂಡ ನಾನೊಮ್ಮೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೋಡ್ಬೋದು ಮೊಣಕಾಲುದ್ದ ನೀರು ಕೂಡ ಈಗ ಬಂದಿರುವಂಥದ್ದು. ಇದೊಂದೇ ಸ್ಥಳ ಅಷ್ಟೇ ಅಲ್ಲ, ಶನಿವಾರಕೂಟ ಇರ್ಬೋದು, ಜೊತೆಗೆ ಗಣಪತಿ ಗಲ್ಲಿ ಇರ್ಬೋದು, ಪೋರ್ಟ್ ರಸ್ತೆ ಇರ್ಬೋದು, ತಗ್ಗು ಪ್ರದೇಶದ ಸ್ಥಳಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಇದು ಬೆಳಗಾವಿಯ ಸಿಟಿ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂದರೆ ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ. ಸುಮಾರು ಅರ್ಧ ಗಂಟೆ ಸುಳಿದಂಥ ಮಳೆಗೆ ಬೆಳಗಾವಿಯ ಜನ ಕಂಗಾಲಾಗಿರುವಂಥದ್ದು. ಹೊಸ ವರ್ಷದ ಮೊದಲ ಮಳೆ ಈಗ ಬೆಳಗಾವಿಗೆ ಆಗಮನ ಕೂಡ ಆಗಿರುವಂಥದ್ದು. ವಾಹನ ಸವಾರರಿರ್ಬೋದು ಅಥವಾ ಜೊತೆಗೆ ಬೈಕ್ ಸವಾರರು ಪರದಾಟವನ್ನು ಮಾಡ್ತಿರುವಂಥದ್ದು. ಶಾಲಾ ನೋಡ್ಬೋದು, ಏನು ಕಾಲೇಜು ಮಕ್ಕಳು ಜೊತೆಗೆ ವೃದ್ಧರು ಇದೇ ಒಂದು ನೀರಿನಲ್ಲೇ ನಡೆದುಕೊಂಡು ಬರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಪಕ್ಕದಲ್ಲೇ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥದ್ದು. ಏಕಾಏಕಿ ಅಕಾಲಿಕವಾಗಿ ಸುರಿದಂಥ ಈ ಒಂದು ಮಳೆ ಬೆಳಗಾವಿ ಜನ ಕೂಡ ಈಗ ಹೈರಾಣ ಆಗಿರುವಂಥದ್ದು. ಪ್ರಮುಖವಾಗಿ ಹೊಸ ವರ್ಷದ ಹೊಸ ಮಳೆ ಕೂಡ ಇದಾಗಿರುವಂಥದ್ದು. ಮೊದಲ ಮಳೆಗೆ ಬೆಳಗಾವಿಯ ಜನ ಏನು ಹೇಳ್ತಾರೆ ಅವರನ್ನು ಕೂಡ ನಾನು ಮಾತಾಡ್ತಾರೆ. ಸರ್, ಹೊಸ ವರ್ಷಕ್ಕೆ ಮೊದಲ ಮಳೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಾಯಿದೆ ಸರ್. ಇದು ಮೊದಲೇ ಮಳೆ. ಇದು ಆಪ್ಷನ್ ಬರ್ತಾ ಇರಬೇಕಾದ್ರೇ ಮಳೆ ಇಲ್ಲ ಅಂತ ಬಂದೆ ಹೇಳಿ ತೋರಿಸ್ಕೊಂಡು ಬಿಟ್ಟೆ ಸರ್. ಒಂದು ಹಾಂ, ತುಂಬ ಮಳೆ ಆಯಿತು ಸರ್. ಹನಿ ಹನಿ ಬರ್ತಾ ಇತ್ತು ಸರ್. ತುಂಬಾ ಮಳೆ ಆಯಿತು ಸರ್. ಏನು ಸರ್? ತುಂಬ ಖುಷಿಯಾಗಿದೆ ಸರ್. ಬೆಳಗಾವಿ ಜನ ಹೇಳ್ತಿರುವಂಥದ್ದು ಹೊಸ ವರ್ಷದ ಮೊದಲ ಮಳೆ ಇದು ನಮಗೆ ಖುಷಿಯನ್ನು ತಂದಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಹೊಸ ವರ್ಷಕ್ಕೆ ಏನು ಮೊದಲ ಮಳೆ ಆಗಮನ ಆಗಿರುವಂಥದ್ದು. ಅಕಾಲಿಕ ಮಳೆಗೆ ಬೆಳಗಾವಿಯ ಜನ ಕೂಡ ಕಂಗಾಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಗಮನಿಸ್ಬೋದು. ಏನು ಮಳೆಯಿಂದಾಗಿ ಅಜ್ಜಿ ಕೂಡ ಪರದಾಟವನ್ನು ಕೂಡ ಮಾಡ್ತಿರುವಂಥದ್ದು. ಇಲ್ಲಿ ಏನು ಸಂತೆಗೆ ಹೋಗೋರು ಇರ್ಬೋದು, ಜೊತೆಗೆ ಓಡಾಟ ಮಾಡ್ತಿರುವಂಥ ಕಾಲೇಜು ಮಕ್ಕಳು ಇರ್ಬೋದು, ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಇದೇ ಒಂದು ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಚೆನ್ನಮ್ಮ ವೃತ್ತದಲ್ಲಿ ಇರುವಂಥ ದೃಶ್ಯವನ್ನು ಕೂಡ ನಾನೊಮ್ಮೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೋಡ್ಬೋದು ಮೊಣಕಾಲುದ್ದ ನೀರು ಕೂಡ ಈಗ ಬಂದಿರುವಂಥದ್ದು. ಇದೊಂದೇ ಸ್ಥಳ ಅಷ್ಟೇ ಅಲ್ಲ, ಶನಿವಾರಕೂಟ ಇರ್ಬೋದು, ಜೊತೆಗೆ ಗಣಪತಿ ಗಲ್ಲಿ ಇರ್ಬೋದು, ಪೋರ್ಟ್ ರಸ್ತೆ ಇರ್ಬೋದು, ತಗ್ಗು ಪ್ರದೇಶದ ಸ್ಥಳಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಇದು ಬೆಳಗಾವಿಯ ಸಿಟಿ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂದರೆ ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ. ಸುಮಾರು ಅರ್ಧ ಗಂಟೆ ಸುಳಿದಂಥ ಮಳೆಗೆ ಬೆಳಗಾವಿಯ ಜನ ಕಂಗಾಲಾಗಿರುವಂಥದ್ದು. ಹೊಸ ವರ್ಷದ ಮೊದಲ ಮಳೆ ಈಗ ಬೆಳಗಾವಿಗೆ ಆಗಮನ ಕೂಡ ಆಗಿರುವಂಥದ್ದು. ವಾಹನ ಸವಾರರಿರ್ಬೋದು ಅಥವಾ ಜೊತೆಗೆ ಬೈಕ್ ಸವಾರರು ಪರದಾಟವನ್ನು ಮಾಡ್ತಿರುವಂಥದ್ದು. ಶಾಲಾ ನೋಡ್ಬೋದು, ಏನು ಕಾಲೇಜು ಮಕ್ಕಳು ಜೊತೆಗೆ ವೃದ್ಧರು ಇದೇ ಒಂದು ನೀರಿನಲ್ಲೇ ನಡೆದುಕೊಂಡು ಬರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಪಕ್ಕದಲ್ಲೇ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥದ್ದು. ಏಕಾಏಕಿ ಅಕಾಲಿಕವಾಗಿ ಸುರಿದಂಥ ಈ ಒಂದು ಮಳೆ ಬೆಳಗಾವಿ ಜನ ಕೂಡ ಈಗ ಹೈರಾಣ ಆಗಿರುವಂಥದ್ದು. ಪ್ರಮುಖವಾಗಿ ಹೊಸ ವರ್ಷದ ಹೊಸ ಮಳೆ ಕೂಡ ಇದಾಗಿರುವಂಥದ್ದು. ಮೊದಲ ಮಳೆಗೆ ಬೆಳಗಾವಿಯ ಜನ ಏನು ಹೇಳ್ತಾರೆ ಅವರನ್ನು ಕೂಡ ನಾನು ಮಾತಾಡ್ತಾರೆ. ಹೊಸ ವರ್ಷಕ್ಕೆ ಮೊದಲ ಮಳೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಾಯಿದೆ ಸರ್. ಇದು ಮೊದಲೇ ಮಳೆ. ಇದು ಆಪ್ಷನ್ ಬರ್ತಾ ಇರಬೇಕಾದ್ರೇ ಮಳೆ ಇಲ್ಲ ಅಂತ ಬಂದೆ ಹೇಳಿ ತೋರಿಸ್ಕೊಂಡು ಬಿಟ್ಟೆ ಸರ್. ಒಂದು ಹಾಂ, ತುಂಬ ಮಳೆ ಆಯಿತು ಸರ್. ಹನಿ ಹನಿ ಬರ್ತಾ ಇತ್ತು ಸರ್. ತುಂಬಾ ಮಳೆ ಆಯಿತು ಸರ್. ಏನು ಸರ್? ತುಂಬ ಖುಷಿಯಾಗಿದೆ ಸರ್. ಬೆಳಗಾವಿ ಜನ ಹೇಳ್ತಿರುವಂಥದ್ದು ಹೊಸ ವರ್ಷದ ಮೊದಲ ಮಳೆ ಇದು ನಮಗೆ ಖುಷಿಯನ್ನು ತಂದಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಹೊಸ ವರ್ಷಕ್ಕೆ ಏನು ಮೊದಲ ಮಳೆ ಆಗಮನ ಆಗಿರುವಂಥದ್ದು. ಅಕಾಲಿಕ ಮಳೆಗೆ ಬೆಳಗಾವಿಯ ಜನ ಕೂಡ ಕಂಗಾಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಗಮನಿಸ್ಬೋದು. ಏನು ಮಳೆಯಿಂದಾಗಿ ಅಜ್ಜಿ ಕೂಡ ಪರದಾಟವನ್ನು ಕೂಡ ಮಾಡ್ತಿರುವಂಥದ್ದು. ಇಲ್ಲಿ ಏನು ಸಂತೆಗೆ ಹೋಗೋರು ಇರ್ಬೋದು, ಜೊತೆಗೆ ಓಡಾಟ ಮಾಡ್ತಿರುವಂಥ ಕಾಲೇಜು ಮಕ್ಕಳು ಇರ್ಬೋದು, ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಇದೇ ಒಂದು ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಚೆನ್ನಮ್ಮ ವೃತ್ತದಲ್ಲಿ ಇರುವಂಥ ದೃಶ್ಯವನ್ನು ಕೂಡ ನಾನೊಮ್ಮೆ ತೋರಿಸುವಂಥ ಕೆಲಸವನ್ನು
ಮಾಡ್ತೇನೆ. ನೋಡ್ಬೋದು ಮೊಣಕಾಲುದ್ದ ನೀರು ಕೂಡ ಈಗ ಬಂದಿರುವಂಥದ್ದು. ಇದೊಂದೇ ಸ್ಥಳ ಅಷ್ಟೇ ಅಲ್ಲ, ಶನಿವಾರಕೂಟ ಇರ್ಬೋದು, ಜೊತೆಗೆ ಗಣಪತಿ ಗಲ್ಲಿ ಇರ್ಬೋದು, ಪೋರ್ಟ್ ರಸ್ತೆ ಇರ್ಬೋದು, ತಗ್ಗು ಪ್ರದೇಶದ ಸ್ಥಳಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಇದು ಬೆಳಗಾವಿಯ ಸಿಟಿ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂದರೆ ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ. ಸುಮಾರು ಅರ್ಧ ಗಂಟೆ ಸುಳಿದಂಥ ಮಳೆಗೆ ಬೆಳಗಾವಿಯ ಜನ ಕಂಗಾಲಾಗಿರುವಂಥದ್ದು. ಹೊಸ ವರ್ಷದ ಮೊದಲ ಮಳೆ ಈಗ ಬೆಳಗಾವಿಗೆ ಆಗಮನ ಕೂಡ ಆಗಿರುವಂಥದ್ದು. ವಾಹನ ಸವಾರರಿರ್ಬೋದು ಅಥವಾ ಜೊತೆಗೆ ಬೈಕ್ ಸವಾರರು ಪರದಾಟವನ್ನು ಮಾಡ್ತಿರುವಂಥದ್ದು. ಶಾಲಾ ನೋಡ್ಬೋದು, ಏನು ಕಾಲೇಜು ಮಕ್ಕಳು ಜೊತೆಗೆ ವೃದ್ಧರು ಇದೇ ಒಂದು ನೀರಿನಲ್ಲೇ ನಡೆದುಕೊಂಡು ಬರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಪಕ್ಕದಲ್ಲೇ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥದ್ದು. ಏಕಾಏಕಿ ಅಕಾಲಿಕವಾಗಿ ಸುರಿದಂಥ ಈ ಒಂದು ಮಳೆ ಬೆಳಗಾವಿ ಜನ ಕೂಡ ಈಗ ಹೈರಾಣ ಆಗಿರುವಂಥದ್ದು. ಪ್ರಮುಖವಾಗಿ ಹೊಸ ವರ್ಷದ ಹೊಸ ಮಳೆ ಕೂಡ ಇದಾಗಿರುವಂಥದ್ದು. ಮೊದಲ ಮಳೆಗೆ ಬೆಳಗಾವಿಯ ಜನ ಏನು ಹೇಳ್ತಾರೆ ಅವರನ್ನು ಕೂಡ ನಾನು ಮಾತಾಡ್ತಾರೆ. ಹೊಸ ವರ್ಷಕ್ಕೆ ಮೊದಲ ಮಳೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಾಯಿದೆ ಸರ್. ಇದು ಮೊದಲೇ ಮಳೆ ಇದು. ಆಪ್ಷನ್ ಬರ್ತಾ ಇರಬೇಕಾದ್ರೇ ಮಳೆ ಇಲ್ಲ ಅಂತ ಬಂದೆ ಹೇಳಿ ತೋರಿಸ್ಕೊಂಡ್ಬಿಟ್ಟೆ ಸರ್. ಒಂದು ಹಾಂ, ತುಂಬ ಮಳೆ ಆಯಿತು ಸರ್. ಹನಿ ಹನಿ ಬರ್ತಾ ಇತ್ತು ಸರ್. ತುಂಬಾ ಮಳೆ ಆಯಿತು ಸರ್. ಏನು ಸರ್? ತುಂಬ ಖುಷಿಯಾಗಿದೆ ಸರ್. ಬೆಳಗಾವಿ ಜನ ಹೇಳ್ತಿರುವಂಥದ್ದು ಹೊಸ ವರ್ಷದ ಮೊದಲ ಮಳೆ ಇದು ನಮಗೆ ಖುಷಿಯನ್ನು ತಂದಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಹೊಸ ವರ್ಷಕ್ಕೆ ಏನು ಮೊದಲ ಮಳೆ ಆಗಮನ ಆಗಿರುವಂಥದ್ದು. ಅಕಾಲಿಕ ಮಳೆಗೆ ಬೆಳಗಾವಿಯ ಜನ ಕೂಡ ಕಂಗಾಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಗಮನಿಸ್ಬೋದು. ಏನು ಮಳೆಯಿಂದಾಗಿ ಅಜ್ಜಿ ಕೂಡ ಪರದಾಟವನ್ನು ಕೂಡ ಮಾಡ್ತಿರುವಂಥದ್ದು. ಇಲ್ಲಿ ಏನು ಸಂತೆಗೆ ಹೋಗೋರು ಇರ್ಬೋದು, ಜೊತೆಗೆ ಓಡಾಟ ಮಾಡ್ತಿರುವಂಥ ಕಾಲೇಜು ಮಕ್ಕಳು ಇರ್ಬೋದು, ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಇದೇ ಒಂದು ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಚೆನ್ನಮ್ಮ ವೃತ್ತದಲ್ಲಿ ಇರುವಂಥ ದೃಶ್ಯವನ್ನು ಕೂಡ ನಾನೊಮ್ಮೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೋಡ್ಬೋದು ಮೊಣಕಾಲುದ್ದ ನೀರು ಕೂಡ ಈಗ ಬಂದಿರುವಂಥದ್ದು. ಇದೊಂದೇ ಸ್ಥಳ ಅಷ್ಟೇ ಅಲ್ಲ, ಶನಿವಾರಕೂಟ ಇರ್ಬೋದು, ಜೊತೆಗೆ ಗಣಪತಿ ಗಲ್ಲಿ ಇರ್ಬೋದು, ಪೋರ್ಟ್ ರಸ್ತೆ ಇರ್ಬೋದು, ತಗ್ಗು ಪ್ರದೇಶದ ಸ್ಥಳಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಇದು ಬೆಳಗಾವಿಯ ಸಿಟಿ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂದರೆ ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ. ಸುಮಾರು ಅರ್ಧ ಗಂಟೆ ಸುಳಿದಂಥ ಮಳೆಗೆ ಬೆಳಗಾವಿಯ ಜನ ಕಂಗಾಲಾಗಿರುವಂಥದ್ದು. ಹೊಸ ವರ್ಷದ ಮೊದಲ ಮಳೆ ಈಗ ಬೆಳಗಾವಿಗೆ ಆಗಮನ ಕೂಡ ಆಗಿರುವಂಥದ್ದು. ವಾಹನ ಸವಾರರಿರ್ಬೋದು ಅಥವಾ ಜೊತೆಗೆ ಬೈಕ್ ಸವಾರರು ಪರದಾಟವನ್ನು ಮಾಡ್ತಿರುವಂಥದ್ದು. ಶಾಲಾ ನೋಡ್ಬೋದು, ಏನು ಕಾಲೇಜು ಮಕ್ಕಳು ಜೊತೆಗೆ ವೃದ್ಧರು ಇದೇ ಒಂದು ನೀರಿನಲ್ಲೇ ನಡೆದುಕೊಂಡು ಬರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಪಕ್ಕದಲ್ಲೇ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥದ್ದು. ಏಕಾಏಕಿ ಅಕಾಲಿಕವಾಗಿ ಸುರಿದಂಥ ಈ ಒಂದು ಮಳೆ ಬೆಳಗಾವಿ ಜನ ಕೂಡ ಈಗ ಹೈರಾಣ ಆಗಿರುವಂಥದ್ದು. ಪ್ರಮುಖವಾಗಿ ಹೊಸ ವರ್ಷದ ಹೊಸ ಮಳೆ ಕೂಡ ಇದಾಗಿರುವಂಥದ್ದು. ಮೊದಲ ಮಳೆಗೆ ಬೆಳಗಾವಿಯ ಜನ ಏನು ಹೇಳ್ತಾರೆ ಅವರನ್ನು ಕೂಡ ನಾನು ಮಾತಾಡ್ತಾರೆ. ಹೊಸ ವರ್ಷಕ್ಕೆ ಮೊದಲ ಮಳೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಾಯಿದೆ ಸರ್. ಇದು ಮೊದಲೇ ಮಳೆ ಇದು. ಆಪ್ಷನ್ ಬರ್ತಾ ಇರಬೇಕಾದ್ರೇ ಮಳೆ ಇಲ್ಲ ಅಂತ ಬಂದೆ ಹೇಳಿ ತೋರಿಸ್ಕೊಂಡ್ಬಿಟ್ಟೆ ಸರ್. ಒಂದು ಹಾಂ, ತುಂಬ ಮಳೆ ಆಯಿತು ಸರ್. ಹನಿ ಹನಿ ಬರ್ತಾ ಇತ್ತು ಸರ್. ತುಂಬಾ ಮಳೆ ಆಯಿತು ಸರ್. ಏನು ಸರ್? ತುಂಬ ಖುಷಿಯಾಗಿದೆ ಸರ್. ಬೆಳಗಾವಿ ಜನ ಹೇಳ್ತಿರುವಂಥದ್ದು ಹೊಸ ವರ್ಷದ ಮೊದಲ ಮಳೆ ಇದು ನಮಗೆ ಖುಷಿಯನ್ನು ತಂದಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.